ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ದೇವಮಂದಿರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀ ಬ್ರಹ್ಮ ಬೈದರ್ಕಳ ಕೋಳಿ ಗರಡಿ ಸಾಸ್ತಾನ. ಎಲ್ಲ ಆಸ್ತಿಕ ಬಂಧುಗಳೇ, ನಿಮಗೆಲ್ಲ ಮೊದಲಿಗೆ ನಮಸ್ಕಾರ. ಆದಿಗರಡಿ ಆಲಯದಲ್ಲಿ ಗಂಟೆ ನಾದ ಮೊಳಗಿದೆ. ಶ್ರೀದೈವ ಸನ್ನಿಧಾನ ಉಷಯ ರಂಗೂ ಬೆಳಗಿದೆ. ಆದಿಗರಡಿ ಆಲಯದಲ್ಲಿ ಗಂಟೆ ನಾದ ಮೊಳಗಿದೆ. ಶ್ರೀದೈವ ಸನ್ನಿಧಾನ ಉಷಯ ರಂಗೂ ಬೆಳಗಿದೆ. ರಾಜಿಸುವ ಗದ್ದುಗೆಯನ್ನು ಏರಿ ಪೂಜೆಯನ್ನು ಪಡೆವುದು. ತೇಜಪೂರ್ಣ ಪ್ರತಿಮೆಗಳಲ್ಲಿ ತೋರಿ ಶಕ್ತಿ ಮೆರೆವುದು. ಸುಪ್ರಭಾತ ಶರಣು ಸುಪ್ರಭಾತ, ಸುಪ್ರಭಾತ ಶರಣು ಸುಪ್ರಭಾತ. ಕಷ್ಟಗಳು ಬಂದಾಗ ದೇವರ ಮೊರೆ ಹೋಗುವುದು ಮಾಮೂಲು. ಸಂಕಷ್ಟಗಳನ್ನು ಪರಿಹರಿಸಿ ಇಷ್ಟಾರ್ಥ ಸಿದ್ಧಿಸುವ ಹಲವು ಕಾರಣಿಕ ಕ್ಷೇತ್ರಗಳು ನಮ್ಮ ಕಣ್ಣ ಮುಂದಿದೆ. ಪವಾಡಗಳನ್ನು ಸೃಷ್ಟಿಸುತ್ತಾ ಸದಾ ಭಕ್ತರನ್ನು ಕಾಯುತ್ತಿರುವ ಕರಾವಳಿಯ ಮತ್ತೊಂದು ಪುಣ್ಯ ಕ್ಷೇತ್ರವೇ ಸಾಸ್ತಾನದ ಶ್ರೀ ಗೋಳಿಗರಡಿ ಕ್ಷೇತ್ರ. ತುಳುನಾಡಿನ ವೀರ ಪುರುಷರೇ ಕೋಟಿ ಚೆನ್ನಯ್ಯರು. ಇಂತಹ ಕೋಟಿ ಚೆನ್ನಯ್ಯರು ಬ್ರಹ್ಮ ಬೈದರ್ಕಳರ ಜೊತೆಯಾಗಿ ನೆಲೆ ನಿಂತಿರುವ ಪುಣ್ಯ ಕ್ಷೇತ್ರವೇ ಸಾಸ್ತಾನದ ಶ್ರೀ ಗೋಳಿಗರಡಿ ಕ್ಷೇತ್ರ. ಕರಾವಳಿಯ ಗರಡಿಗಳ ಪೈಕಿ ಗೋಳಿಗರಡಿ ಅಗ್ರಸ್ಥಾನದಲ್ಲಿ ನಿಲ್ಲುತ್ತದೆ. ಇದಕ್ಕೆ ಮುಖ್ಯ ಕಾರಣವೇ ಕೋಟಿ ಚೆನ್ನಯ್ಯರ ಕಾರಣೀಕತೆ. ಗೋಳಿಗರಡಿ ಕ್ಷೇತ್ರ, ಈ ಕ್ಷೇತ್ರಕ್ಕೆ ಗೋಳಿಗರಡಿ ಅಂತ ಯಾಕೆ ಹೆಸರು ಬಂತು ಅನ್ನೋದನ್ನ ಹೇಳ್ಬೇಕಂತಿದ್ರೆ, ಇದು ಒಂಥರ ಗೋಳಿ ಮರಗಳಿರುವಂತ ಹಾಡಿಯಾಗಿತ್ತು. ಅರಣ್ಯ ಅತಿ ಹೆಚ್ಚು ಗೋಳಿ ಮರಗಳಿತ್ತು. ಈಗಲೂ ಕೂಡ ಸುಮಾರು 3-4 ಗೋಳಿ ಮರಗಳು ಈ ಹಾಡಿಯಲ್ಲಿದೆ. ಒಂದು ವಿಶಾಲವಾದಂಥ ಗೋಳಿ ಮರ ಈ ಸ್ಥಳದಲ್ಲಿತ್ತು. ಸಾಧಾರಣ ಅದೆಷ್ಟೋ 300-400 ವರ್ಷಗಳಿಗೆ ಅತಿ ಹೆಚ್ಚು ಒಂದು ಆಯುಷ್ಯ ಇರುವಂಥ ಆ ಮರ ನಂತರ ಅದು ಸತ್ತೋಯ್ತು. ಆ ನಂತರ ಈಗಲೂ ಕೂಡ ಈ ಗರಡಿ ಎದುರಿಗೆ ಒಂದು ಗೋಳಿ ಮರ ಇದೆ. ಈ ಗೋಳಿ ಮರದಿಂದಲೇ ಈ ಕ್ಷೇತ್ರಕ್ಕೆ ಗೋಳಿಗರಡಿ ಅನ್ನುವಂಥ ಹೆಸರು ಬರ್ಲಿಕ್ಕೆ ಕಾರಣ. ಇವತ್ತು ಕೂಡ ಇಲ್ಲಿ ಗೋಳಿ ಮರ ಇದ್ದೇ ಇದೆ. ಸಾಸ್ತಾನದಲ್ಲಿರುವ ಈ ಗೋಳಿಗರಡಿ ಕ್ಷೇತ್ರಕ್ಕೆ ಸುಮಾರು 800ರಿಂದ 1000 ವರ್ಷಗಳ ಇತಿಹಾಸವಿದೆ. ಇಲ್ಲಿನ ಪಂಜುರ್ಲಿಯೇ ಪ್ರಧಾನ ಪಂಜುರ್ಲಿ, ಮೂಲ ಪಂಜುರ್ಲಿ ಅಂತ ಹೇಳಲಾಗುತ್ತಿದೆ. ಈ ಹಿಂದೆ ಖ್ಯಾತ ಜ್ಯೋತಿಷಿ ಮಾಧವನ್ ಪೊದುವಾಳ್ ಅವರು ಕ್ಷೇತ್ರದಲ್ಲಿ ಪ್ರಶ್ನೆ ಇರಿಸಿದ ಸಂದರ್ಭದಲ್ಲಿ ಗೋಳಿಗರಡಿಯಲ್ಲಿ ನೆಲೆ ನಿಂತಿರುವ ಪಂಜುರ್ಲಿಯೇ ಪ್ರಧಾನ ಪಂಜುರ್ಲಿ ಎಂದು ತಿಳಿಸಿದ್ದಾರೆ. ಇಷ್ಟೇ ಅಲ್ಲ, ಗೋಳಿಗರಡಿಯಲ್ಲಿ ಒಟ್ಟು 5 ಕುಲಪಂಜುರ್ಲಿ ದೈವಗಳು ನೆಲೆ ನಿಂತಿವೆ. ಇದರಲ್ಲಿ ಒಂದು ಪಂಜುರ್ಲಿ ಧರ್ಮಸ್ಥಳದಿಂದ ಇಲ್ಲಿಗೆ ಬಂದಿದೆ ಎನ್ನಲಾಗ್ತಾ ಇದೆ. ಗೋಳಿಗರಡಿಗೆ ನಾವೆಲ್ಲ ತಿಳಿದ ಪ್ರಕಾರ 800ರಿಂದ 1000 ವರ್ಷದ ಇತಿಹಾಸ ಇದೆ. ಇಲ್ಲಿ ಮೂಲ ಪಂಜುರ್ಲಿ ಅನ್ನೋದನ್ನ ಕೇಳಿಕೊಂಡಿದ್ದೇವೆ. ಪಂಜುರ್ಲಿ ಪ್ರಧಾನವಾಗಿರುವಂಥ ಈ ವ್ಯವಸ್ಥೆಯಲ್ಲಿ ನಂತರ ಸ್ಥಾಪನೆಗೊಂಡಂಥ ಕೋಟಿ ಚೆನ್ನಯ್ಯರ ವ್ಯವಸ್ಥೆ ಕೂಡ ಇಲ್ಲಿ ಸ್ಥಾಪನೆಗೊಂಡಿದೆ ಅನ್ನೋದನ್ನು ನಾವು ಕೇಳ್ಕೊಂಡಿದ್ದೇವೆ. ಹೇಳ್ತಾರೆ ಪಂಜುರ್ಲಿ ಬೇರೆ ಕಡೆಯಿಂದ ಬಂದದ್ದು ಅನ್ನುವಂಥ ಪ್ರತೀತಿ ಕೂಡ ಇದೆ. ಆದರೆ ಕಳೆದ ಬಾರಿ ಪ್ರಖ್ಯಾತ ಜ್ಯೋತಿಷಿ ಶ್ರೀ ಮಾಧವನ ಪೊದುವಾಳ್ ಇವರಿಂದ ಬಂದ ಪ್ರಶ್ನೆ ಪ್ರಕಾರ ಇಲ್ಲಿನ ಪಂಜುರ್ಲಿ ಪ್ರಧಾನ ಪಂಜುರ್ಲಿ, ಮೂಲ ಪಂಜುರ್ಲಿ ಅಂತ, ಜೊತೆಯಲ್ಲಿ 5 ಕುಲಪಂಜುರ್ಲಿಗಳು ಧರ್ಮಸ್ಥಳದಿಂದ ಬಂದಂಥ ಒಂದು ಪಂಜುರ್ಲಿ ಸೇರಿ 5 ಕುಲಪಂಜುರ್ಲಿಗಳು ಕೂಡ ಅವರ ಜೊತೆಯಲ್ಲಿ ನೆಲೆ ನಿಂತಿರುತ್ತವೆ ಎಂದು ನಾವು ತಿಳಿದುಕೊಂಡಿರುತ್ತೇವೆ. ಇಲ್ಲಿರುವ ಪಂಜುರ್ಲಿ ದೈವವನ್ನು ನೆನಪಿನ ಪಂಜುರ್ಲಿ ಅಂತಾನೂ ಕರೆಯಲಾಗುತ್ತದೆ. ನೆನಪಿನಿಂದ ಬಿಟ್ಟಿದ್ದನ್ನು ಪಂಜುರ್ಲಿ ಸದಾ ನೆನಪಿಸುತ್ತಾರೆ ಅನ್ನೋ ನಂಬಿಕೆ ಇಲ್ಲಿನ ಭಕ್ತರಲ್ಲಿದೆ. ಗೋಳಿಗರಡಿಯ ಇತಿಹಾಸವನ್ನ ಕೇಳ್ತಾ ಹೋದಾಗ ನಮ್ಮ ಪಂಜುರ್ಲಿಗೆ ಹೇಳ್ತಾರೆ ನೆನಪಿನ ಪಂಜುರುಳಿ ಅನ್ನುವಂಥ ಒಂದು ಹೆಸರಿದೆ. ಮರೆತು ಬಿಟ್ಟದ್ದನ್ನು ಕೂಡ ನೆನಪಿಸುವಂತ ಪಂಜುರ್ಲಿ ನಮ್ಮ ಗೋಳಿಗರಡಿ ಪಂಜುರ್ಲಿ. ಗೋಳಿಗರಡಿ ಕ್ಷೇತ್ರದಲ್ಲಿ ಕೋಟಿ ಚೆನ್ನಯ್ಯರ ಆರಾಧ್ಯ ದೇವರಾಗಿರುವ ನಾಗಬ್ರಹ್ಮನ ಕ್ಷೇತ್ರವೂ ಇಲ್ಲಿದೆ. ಇದೇ ಕಾರಣದಿಂದಲೇ ಕೋಟಿ ಚೆನ್ನಯ್ಯರು ಇಲ್ಲಿ ಬ್ರಹ್ಮ ಬೈದರ್ಕಳರಾಗಿ ನೆಲೆ ನಿಂತಿದ್ದಾರೆ.
ಕರಾವಳಿಯಲ್ಲಿ ಇರುವ 256 ಗರಡಿಗಳ ಪೈಕಿ ಸಾಸ್ತಾನದ ಗರಡಿ ಅಗ್ರಸ್ಥಾನದಲ್ಲಿ ನಿಲ್ಲುತ್ತದೆ. ಗರಡಿ ಮನೆತನದ ಬಿಲ್ಲವ ಸಮುದಾಯದವರು ಇಲ್ಲಿ ಅರ್ಚಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದು, ಬಂಟ ಸಮುದಾಯದವರು ಮೋಕ್ತೇಸರರಾಗಿ ಕ್ಷೇತ್ರವನ್ನು ಮುನ್ನಡೆಸುತ್ತಿದ್ದಾರೆ. ಕೋಟಿ ಚೆನ್ನಯ್ಯರ 256 ಗರಡಿಗಳಲ್ಲಿ ಇದು ಒಂದು ಕೂಡ ಪ್ರಧಾನ ಗರಡಿ. ಅವರು ಆರಾಧಿಸುವಂತ ನಾಗಬ್ರಹ್ಮನ ಸ್ಥಾನ ಕೂಡ ಇಲ್ಲಿ ಇರುವುದರಿಂದ ಬ್ರಹ್ಮ ಬೈದೃಕಳರಾಗಿ ಅವರು ಇಲ್ಲಿ ನೆಲೆ ನಿಂತಿದ್ದಾರೆ. ಬಿಲ್ಲವ ಕುಟುಂಬ, ಗರಡಿ ಕುಟುಂಬದವರು ಈ ಸ್ಥಳದ ಅರ್ಚಕ ಕುಟುಂಬ, ಆರಾಧನೆ ಮಾಡಿಕೊಂಡು ಬಂದಂತ ಕುಟುಂಬ. ಇಲ್ಲಿ ಎಲ್ಲರೂ ಕೂಡ ಎಲ್ಲ ಜಾತಿಯವರು, ಬಂಟರು, ಬಿಲ್ಲವರು, ಕುಲಾಲರು, ಮಡಿವಾಳರು, ದೇವಾಡಿಗರು, ಎಲ್ಲ ವರ್ಗದವರು ಕೂಡ ನಂಬಿದಂತ ಅಪಾರ ಜನಸಂಖ್ಯೆ, ಅಪಾರ ಭಕ್ತವೃಂದವರನ್ನು ಹೊಂದಿದಂತ ವ್ಯವಸ್ಥೆ ಈ ಬ್ರಹ್ಮ ಬೈದೃಕಳ ಗೋಳಿಗರಡಿ. ಶ್ರೀ ಗೋಳಿಗರಡಿ ಕ್ಷೇತ್ರದಲ್ಲಿ ವಾರ್ಷಿಕ ಹಾಲು ಹಬ್ಬ, ಕೆಂಡ ಸೇವೆ, ತುಲಾಭಾರ ಸೇವೆಗಳು ನೆರವೇರುತ್ತವೆ. ಹಾಲು ಹಬ್ಬ ನಡೆದ 2 ತಿಂಗಳ ಬಳಿಕ ಕ್ಷೇತ್ರದಲ್ಲಿ ಕೆಂಡ ಸೇವೆ ನಡೆಯುತ್ತದೆ. ಹಾಲು ಹಬ್ಬದಂದು ಬ್ರಹ್ಮ ಬೈದರ್ಕಳರಿಗೆ ಅಗೇಲು ಸೇವೆ, ಎಲ್ಲ ದೈವಗಳ ದರ್ಶನ ಸೇವೆ ನಡೆಯುವುದು ವಿಶೇಷ. ಬ್ರಹ್ಮ ಬೈದರ್ಕಳ ಕೋಟಿ ಚೆನ್ನಯ್ಯರ ದರ್ಶನ ಸೇವೆ ಮುಗಿಯುತ್ತಿದ್ದಂತೆಯೇ ಪಂಜುರ್ಲಿ ದೈವದ ದರ್ಶನ ನಡೆಯುತ್ತದೆ. ನಂತರ ಮೈಂದಲ್ತಿ, ಚಿಕ್ಕಮ್ಮ, ಮರ್ಲುಚಿಕ್ಕು, ಹೈಗುಳಿ ಹಾಗೂ ಜೋಗಿ ಪುರುಷರ ದರ್ಶನವೂ ನೆರವೇರುತ್ತದೆ. ಬ್ರಹ್ಮ ಬೈದರ್ಗಳಿಗೆ ಅಗಲು ಸೇವೆ, ಹಾಗೆ ಮತ್ತೆ ದೊಡ್ಡ ಸೇವೆ ಮಾಡ್ಲಿಕ್ಕೆ ಆಗದಿದ್ದ ಕಾಲದಲ್ಲಿ ಸಣ್ಣ ಸೇವೆ ಮಾಡ್ತಾರೆ. ಸಣ್ಣ ಸೇವೆ ಅಂತ ಹೇಳಿದ್ರೆ ಅಗಲು ಪನ್ಯಾರ ಅಂತ, ನಾವು ಅಗಲು ಪನ್ಯಾರ ಅಂತೇವೆ, ಮಂಗಳವಾರ ಪೂಜೆ ಅಂತ ಹೇಳ್ತೇವೆ. ಪಂಜುರ್ಲಿಗೆ ಭೋಗ ಸೇವೆ ಆಗ್ತದೆ, ತಲಬರ ಸೇವೆ ಆಗ್ತದೆ. ಹಾಗೆ ಚಿಕ್ಕಮ್ಮ ಇದಕ್ಕೆ ಮೈಂದಾಳ್ತಿಗೆ ಬೆಲ್ಲ ಬಾಳೆಹಣ್ಣು ಮತ್ತೆ ಪಟ್ಟೆ ಕೊಡುವುದು, ಮರ್ಲು ಚಿಕ್ಕೂಗೂ ಹಾಗೆ ಪಟ್ಟೆ ಮತ್ತೆ ಹರಕೆ ಇರ್ತಾರೆ. ಮತ್ತೆ ಅವ್ರದ್ದೆಲ್ಲ ದರ್ಶನ ವರ್ಷದಲ್ಲಿ ಒಂದೇ ದಿನ ಆಗುತ್ತೆ. ಹಾಲಹಬ್ಬದಲ್ಲಿ ಪ್ರಥಮವಾಗಿ ಬ್ರಹ್ಮ ಬೈದರ್ಕಳದಲ್ಲಿ ದರ್ಶನ ಸ್ಟಾರ್ಟ್ ಆಗ್ತದೆ, ನಂತರ ಪಂಜುರ್ಲಿದಾಗ್ತದೆ, ನಂತರ ಮೈಂದಾಳ್ತಿ ದೇವ್ರದ್ದಾಗ್ತದೆ, ಅದ್ರ ನಂತರ ಮರ್ಲು ಚಿಕ್ಕುವುದಾಗ್ತದೆ, ಅದ್ರ ನಂತರ ಮರ್ಲು ಚಿಕ್ಕುವುದಾಗ್ತದೆ, ಅದ್ರ ನಂತರ ಹೈಗುಳಿ, ರಕ್ತ ಹೈಗುಳಿ ಅಂತ ರಕ್ತ ಹೈಗುಳಿ ಆಗ್ತದೆ. ಅದ್ರ ನಂತರನೇ ಲಾಸ್ಟ್ ದರ್ಶನ ನಮ್ದು ಜೋಗಿ ಪುರುಷದ ಆಗ್ತದೆ. ಆವಾಗ ಜೋಗಿ ಪುರುಷದ ಆದ ಮೇಲೆ ನಾವು ಬಲಿ ಬರುವಂಥದ್ದು ಇತ್ತು. ಫೆಬ್ರವರಿ ತಿಂಗಳಿನಲ್ಲಿ ಕೆಂಡ ಸೇವೆ, ತುಲಾಭಾರ ಹಾಗೂ ಪಂಜುರ್ಲಿಯ ಕೋಲ ಸೇವೆಯು ಅತ್ಯಂತ ವಿಜೃಂಭಣೆಯಿಂದ ನೆರವೇರುತ್ತಿದೆ. ಕೆಂಡ ಸೇವೆಗೆ ಮೊದಲು ಕ್ಷೇತ್ರದಲ್ಲಿ ಹೂವಿನ ಪೂಜೆ ನಡೆಯುತ್ತದೆ. ಹರಕೆಯನ್ನ ಹೇಳಿಕೊಂಡಿದ್ದ ಸಾವಿರಾರು ಭಕ್ತರು ಹೂವಿನ ಪೂಜೆಯನ್ನು ನೆರವೇರಿಸುತ್ತಾರೆ. ಕೆಂಡ ಸೇವೆಯ ಸಂದರ್ಭದಲ್ಲಿ 10 ರಿಂದ 15 ಸಾವಿರಕ್ಕೂ ಅಧಿಕ ಭಕ್ತರು ಪಾಲ್ಗೊಳ್ಳುವುದು ವಿಶೇಷ. ಇಷ್ಟು ವರ್ಷಕ್ಕಿಂತ ಈಗ ನಮ್ಮ ಯಜಮಾನಿಕೆಯಲ್ಲಿ ತುಂಬಾ ಭಕ್ತಾದಿಗಳು ಬರ್ತಾ ಇದ್ದಾರೆ. ಮುಂಚೆ ಅಷ್ಟು ಇಲ್ಲಿ ಅನ್ನದಾನ ಇದೆಲ್ಲ ತುಂಬಾ ನಡೆದಿಲ್ಲ. ಈಗ ತುಂಬಾ ಅನ್ನದಾನ ನಡೀತದೆ, ಪ್ರತಿ ಸಂಕ್ರಮಣಕ್ಕೂ ಅನ್ನದಾನ ನಡೀತದೆ. ಹಾಗೆಯೇ ಈಗ ಗಂಡ ಸೇವೆಗೆ ಯಾರಿಗೂ ಅಂತಲ್ಲ, ಎಲ್ಲ ಬಂದರಿಗೂ ಅನ್ನದಾನ ಮಾಡ್ತೇವೆ. ರಾತ್ರಿಗೆ ಒಂದು 5-6 ಸಾವಿರ ಜನ ಆಗ್ತದೆ. ತಲಾಬರ ಮಾಣಿಸ್ ತಲಾಬರ ಆಗ್ತದೆ. ತಲಾಬರಕ್ಕೂ ಹಾಗೆ ಒಂದು 2,500-3 ಸಾವಿರ ಜನ ಊಟಕ್ಕಿರ್ತಾರೆ. ಅದಕ್ಕೆ ಏನೋ ಸಂಕಲ್ಪ ಮಾಡ್ತದೆ ದೇವರು, ಅವನು ಕೊಡ್ತಾರೆ. ಮತ್ತೆ ಹಾಗೆ ನಡೀತಾ ಪ್ರತಿ ಕಾಲದಲ್ಲಿ ನಡೀತಾ ಇದೆ. ಇನ್ನು ಮುಂದೆ ನಡಿಬೇಕಂತ ನಮ್ಮ ಆಶೆ. ದೇವರಿಗೆ ಅವರು ನಂಬಿದವರಿಗೆ ಯಾರಿಗೂ ಅವರಿಗೆ ಏನು ಸಂಕಲ್ಪ ಮಾಡ್ತಾರೋ ಅದನ್ನೆಲ್ಲ ನಡೆಸಿಕೊಡ್ಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಉಡುಪಿ ಮಾತ್ರವಲ್ಲದೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ ಜಿಲ್ಲೆಗಳಿಂದಲೂ ಭಕ್ತರು ಗೋಳಿಗರಡಿ ಕ್ಷೇತ್ರಕ್ಕೆ ಆಗಮಿಸುತ್ತಾರೆ. 4 ದಿನಗಳ ಕಾಲ ಕ್ಷೇತ್ರದಲ್ಲಿ ವೈಭವಯುತವಾಗಿ ಜಾತ್ರೆಯು ನೆರವೇರುತ್ತದೆ. ಜಾತ್ರೆಯ ಸಂದರ್ಭದಲ್ಲಿ ನಡೆಯುವ ಪಂಜುರ್ಲಿಯ ಕೋಲ ಮತ್ತೊಂದು ವಿಶೇಷ.
ಇಲ್ಲಿಗೆ ಸಾಧಾರಣ ಶಿವಮೊಗ್ಗ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಎಲ್ಲ ನಂಬಿದ ಭಕ್ತಾದಿಗಳು ಇಲ್ಲಿ ಬರ್ತಾರೆ, ಸೇವೆಯನ್ನು ಕೊಡ್ತಾರೆ. 22ನೇ ತಾರೀಕು ಮೊದಲು ಒಂದು 30-40 ಇದ್ದಂತ ಹೂವಿನ ಪೂಜೆ ಇವತ್ತು 250-300 ಜನ ಸೇವೆ ನಡೆದು ಗಂಡ ಸೇವೆ ಪ್ರಾರಂಭಿಸ್ಲಿಕ್ಕೂ ಕೂಡ ತಡ ಆಗ್ತದೋ ಏನೋ ಅಷ್ಟು ಹೂವಿನ ಪೂಜೆ ಕೂಡ ಈ ಸಾನ್ನಿಧ್ಯದಲ್ಲಿ ನಡೀತದೆ. ತಮ್ಮ ಕಷ್ಟ ಸಂಕಷ್ಟಗಳನ್ನು ಪಂಜುರ್ಲಿ ದೈವದ ಮುಂದೆ ಹೇಳಿಕೊಂಡು ಪರಿಹಾರವನ್ನು ಭಕ್ತರು ಕಂಡುಕೊಳ್ಳುತ್ತಿದ್ದಾರೆ. ಎಷ್ಟೇ ಕಠಿಣ ಸಮಸ್ಯೆಗಳಿದ್ದರೂ ಕೂಡ ಕ್ಷೇತ್ರದಲ್ಲಿ ಪರಿಹಾರ ಕಂಡಿರುವ ಅದೆಷ್ಟೋ ನಿದರ್ಶನಗಳು ನಮ್ಮ ಕಣ್ಣ ಮುಂದಿದೆ. ಕಷ್ಟ ಅಂತ ಬೇಡಿ ಬಂದ ಭಕ್ತರನ್ನು ಗೋಳಿಗರಡಿಯಲ್ಲಿ ನೆಲೆ ನಿಂತಿರುವ ದೈವಗಳು ಕೈಬಿಟ್ಟ ಉದಾಹರಣೆಯೇ ಇಲ್ಲ. ಮಕ್ಕಳಾಗದವರು, ಮದುವೆ ಆಗದವರು, ಜಾಗದ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಉದ್ಯೋಗ ಸೇರಿದಂತೆ ನಾನಾ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ಇಲ್ಲಿರುವ ದೈವಗಳು ಹಲವು ಬಾರಿ ಕಾರಣಿಕತೆಯನ್ನು ಮೆರೆದಿವೆ. ಮುಖ್ಯವಾಗಿ ಪಂಜುರ್ಲಿ ನೀನಿಲ್ವ ನನ್ನ ಪಾಲಿಗೆ ಅಂದ ತಕ್ಷಣ ಆ ಪಂಜುರ್ಲಿ ನಾನು ಇದ್ದೇನೆ ಅಂತ ತೋರಿಸಿಕೊಳ್ಳುವಂತ ಶಕ್ತಿಯುತವಾದಂತ ಪಂಜುರ್ಲಿ. ಎಷ್ಟೋ ಜನರ ಬದುಕಿನಲ್ಲಿ ಮಧ್ಯರಾತ್ರಿಯಲ್ಲಿ ಹೋಗ್ತಾ ಇರೋ ಸಂದರ್ಭದಲ್ಲಿ ಅದೆಷ್ಟೋ ಕಂಟಕಗಳು, ತೊಂದರೆಗಳು ಬಂದಾಗ ಕೂಡ ಅವರಲ್ಲಿ ಮೂಡಿ ಬರುವುದೊಂದೇ, ಪಂಜುರ್ಲಿ ನೀನ್ ನನ್ನ ಪಾಲಿಗೆ ಇದ್ಯಾ ಇಲ್ಲ ಅಂತ ಕೇಳಿದಾಗ ನಾನಿದ್ದೇನೆ ಅನ್ನೋದನ್ನು ತೋರಿಸ್ಕೊಂಡಿದೆ. ಎಷ್ಟೋ ಜನರ ಬದುಕಿನಲ್ಲಿ ತೋರಿಸ್ಕೊಂಡು ಅವರು ಇಲ್ಲಿ ಬಂದು ಅದರ ವಿಚಾರವನ್ನು ಕೂಡ ತಮಗೆ ತಿಳಿಸಿದ್ದಾರೆ. ಕೆಂಡ ಸೇವೆ, ಹೂವಿನ ಪೂಜೆ ಮಾತ್ರವಲ್ಲದೆ ತುಲಾಭಾರ ಸೇವೆಯನ್ನು ದೇವರಿಗೆ ಸಮರ್ಪಿಸಲಾಗುತ್ತದೆ. ಗೋಳಿಗರಡಿ ಕ್ಷೇತ್ರದಲ್ಲಿ ನಿತ್ಯವೂ ಪೂಜೆ ಸಲ್ಲುತ್ತಿದ್ದು, ಸಂಕ್ರಾಂತಿಯ ದಿನದಂದು ವಿಶೇಷ ಪೂಜೆ ನೆರವೇರುತ್ತದೆ. ಅದರಲ್ಲೂ ನವರಾತ್ರಿಯನ್ನು 9 ದಿನಗಳ ಕಾಲ ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ. ಸಾಸ್ತಾನದ ಶ್ರೀ ಗೋಳಿಗರಡಿ ಕ್ಷೇತ್ರದ ಮತ್ತೊಂದು ವಿಶೇಷತೆಯೇ ಯಕ್ಷಗಾನ ಸೇವೆ. ಭಕ್ತಾದಿಗಳು ಬರ್ತಾರೆ, ಅವರ ಕೋರಿಕೆಯನ್ನು ಎಲ್ಲಾ ನೆರವೇರಿಸಿದ್ದಾರೆ. ಹಾಗೆ ಇಲ್ಲಿ ಅವರಿಂದ ಏನ್ ಸಲ್ಲಬೇಕು ಅದನ್ನೆಲ್ಲ ಕೊಡ್ತಾ ಇರ್ತಾರೆ. ಮತ್ತೆ ನಮ್ಮಲ್ಲಿ ಪ್ರತಿ ದಿನ ಸೇವೆ ನಡೀತಾ ಇತ್ತು. ಮತ್ತೆ ಆಷಾಢಿ ಅಂತ ನಮ್ಮಲ್ಲಿ ಗರಡಿ ಬಂದ್ ಮಾಡೋದಿಲ್ಲ. ನಮ್ದು ವರ್ಷದಲ್ಲಿ 12 ತಿಂಗಳು ಇಲ್ಲಿ ಸೇವೆ ನಡೀತಾ ಇದೆ. ಆಷಾಢಿಯಲ್ಲಿ ಮಾತ್ರ ದರ್ಶನ ಒಂದು ಇರುವುದಿಲ್ಲ, ಮತ್ತೆ ಎಲ್ಲಾ ಕಾರ್ಯಕ್ರಮ ಉಂಟು. ಸಾನ್ನಿಧ್ಯದಲ್ಲಿ ನವರಾತ್ರಿ ಪೂಜೆ ನಡೀತದೆ. ನವರಾತ್ರಿಯ 9 ದಿನ ಪೂಜೆಗೊಂಡು 10 ದಿನದಲ್ಲಿ 10ನೇ ದಿನದಂದು ಇಲ್ಲಿ ಅನ್ನ ಸಂತರ್ಪಣಾ ಸೇವೆ ನಡೀತದೆ. ಇಲ್ಲಿಯೂ ಕೂಡ ಅತಿ ಹೆಚ್ಚು ಜನರು ನವರಾತ್ರಿಯಲ್ಲಿ ಶ್ರೀದೇವಿಯ ಪೂಜೆಯನ್ನು ಮಾಡ್ತಾರೆ. ಇನ್ನು ಅತ್ಯಂತ ಪ್ರಧಾನವಾದಂತ ಒಂದು ವ್ಯವಸ್ಥೆ ಅಂದ್ರೆ, ಕರಾವಳಿಯಲ್ಲಿರುವ 256 ಗರಡಿಗಳ ಪೈಕಿ ಯಕ್ಷಗಾನ ಸೇವೆ ನಡೆಯುತ್ತಿರೋದು ಸಾಸ್ತಾನದ ಶ್ರೀ ಗೋಳಿಗರಡಿ ಕ್ಷೇತ್ರದಲ್ಲಿ ಮಾತ್ರ. ಗೋಳಿಗರಡಿ ಮೇಳ ಮಧ್ಯಂತರದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನ ಕಂಡಿದೆ. ಆದರೆ ಕಳೆದ 14 ವರ್ಷಗಳಿಂದಲೂ ವಿಠಲ ಪೂಜಾರಿಯವರು ಗೋಳಿಗರಡಿ ಮೇಳವನ್ನು ಮುನ್ನಡೆಸುತ್ತಿದ್ದಾರೆ. ಕಷ್ಟಗಳು ಬಂದಾಗ ಭಕ್ತರು ಹರಕೆಗಳನ್ನು ಹೇಳಿಕೊಂಡು ಪಂಜುರ್ಲಿಗೆ ಬೆಳಕಿನ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಎಲ್ಲ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಅದೆಷ್ಟೋ ಗರಡಿಗಳಿದೆ. ಗರಡಿಗಳಿದ್ರೂ ಕೂಡ ಯಕ್ಷಗಾನ ಸೇವೆ ನಡೀತಾ ಇರುವುದು ಇದು ಒಂದು ಕ್ಷೇತ್ರದಲ್ಲಿ ಮಾತ್ರ. ಸಾಧಾರಣ 150ರಿಂದ 200 ವರ್ಷಗಳ ಹಿಂದೆ ಇತಿಹಾಸದಲ್ಲಿ ಪ್ರಾರಂಭಗೊಂಡಂತ ಯಕ್ಷಗಾನ ಸೇವೆ ಆವಾಗ ಒಂದು ಕಾಲದಲ್ಲಿ ಗೋಳಿಗರಡ ಮೇಳ ಅನ್ನೋದು ಅತ್ಯಂತ ಪ್ರಬುದ್ಧ ಮೇಳವಾಗಿ, ಅತ್ಯಂತ ಪ್ರಬುದ್ಧ ಕಲಾವಿದರನ್ನ ಒಳಗೊಂಡಂತ ಮೇಳವಾಗಿ ಮೂಡಿ ಬಂದಿತ್ತು. ಮಧ್ಯಂತರದಲ್ಲಿ ಎಲ್ಲ ಮೇಳ ಇರಲಿ ಅಥವಾ ಯಾವುದೇ ವ್ಯವಸ್ಥೆ ಇರಲಿ, ಏಳು ಬೀಳುಗಳು ಇರುವುದು ಸ್ವಾಭಾವಿಕ. ಮಧ್ಯಂತರದಲ್ಲಿ ನಮ್ಮ ಮೇಳ ಅನ್ನೋದು ಅತ್ಯಂತ ಕೆಳಮಟ್ಟಕ್ಕೆ ಹೋದಾಗ ನಂತರ ಈಗಿನ ವ್ಯವಸ್ಥಾಪಕರಾದಂಥ ವಿಠಲ್ ಪೂಜಾರಿಯವರು ಅದರ ನೇತೃತ್ವವನ್ನು ಪಡೆದು ಇವತ್ತು ಗೋಳಿಗರಡಿ ಮೇಳ ಎಲ್ಲಿಯೇ ಹೋಗಲಿ ಜನ ಅದನ್ನ ನೋಡ್ಲಿಕ್ಕೆ ಬರ್ತಾರೆ. ಗೋಳಿಗರಡಿ ಮೇಳದ ಹರಿಕೆಯನ್ನು ಹೊತ್ತವರು ಅವರು ತಮ್ಮ ಸಂಕಷ್ಟವನ್ನು ಪರಿಹರಿಸಿಕೊಂಡಿದ್ದಾರೆ. ಮಕ್ಕಳಿಲ್ಲ ಅನ್ನೋರಿಗೆ, ಸಂಪತ್ತಿನ ತೊಂದರೆ ಇರೋರಿಗೆ, ಉದ್ಯೋಗದಲ್ಲಿ ತೊಂದರೆ ಇರೋರಿಗೆ ಎಲ್ಲರೂ ಕೂಡ ಶ್ರೀ ಪಂಜುರ್ಲಿಯ ಬೆಳಕಿನ ಸೇವೆಯನ್ನು ನೀಡ್ತೇವೆ ಅಂದ ಕ್ಷಣ ಅವರು ಬದುಕಿನಲ್ಲಿ ಬೆಳಕನ್ನು ಕಂಡುಕೊಂಡಿದ್ದಾರೆ. ಪಂಜುರ್ಲಿಯ ಬೆಳಕಿನ ಸೇವೆಯನ್ನು ನೀಡಿದವರು ಕೂಡ ತಮ್ಮ ಬದುಕಿನಲ್ಲೂ ಕೂಡ ಅವರು ಬೆಳಕಿನ ಸೇವೆ ನೀಡಿದಂತೆ ಅವ್ರ ಬದುಕಿನಲ್ಲೂ ಕೂಡ ಬೆಳಕನ್ನು ಕಂಡುಕೊಂಡಿದ್ದಾರೆ. ಒಂದು ರೀತಿಯಲ್ಲಿ ಹೇಳುವುದಾದ್ರೆ, ಒಂದು ಕಾಲದಲ್ಲಿ
ಹಿಂದುಳಿದ ವರ್ಗದ ಕಲಾವಿದರಿಗೆ ಮೇಲ್ವರ್ಗದ ಮೇಳಗಳಲ್ಲಿ ಭಾಗವಹಿಸಲು ಅವಕಾಶ ಸಿಗ್ತಾ ಇರಲಿಲ್ಲ. ಆದ್ರೆ ಹಿಂದುಳಿದ ವರ್ಗದಲ್ಲೂ ಕೂಡ ಪ್ರತಿಭಾನ್ವಿತ ಕಲಾವಿದರು ಆವಾಗ ಇದ್ದಿದ್ರು. ಅಂತ ಸಮಯದಲ್ಲಿ ಆ ಪ್ರತಿಭಾನ್ವಿತ ಕಲಾವಿದರ ಒಕ್ಕೂಟವೇ ಗರಡಿ ಮೇಳಕ್ಕೆ ಅತ್ಯಂತ ಪ್ರಬಲ ಮೇಳವಾಗಿ ಬೆಳೆಯಲಿಕ್ಕೆ ಅವಕಾಶ ಆಯ್ತು. ಶ್ರೀ ಕ್ಷೇತ್ರ ಗೋಳಿ ಗರಡಿ ಮೇಳವು ಜಿಲ್ಲೆಯಲ್ಲಿ 250ಕ್ಕೂ ಹೆಚ್ಚಿನ ಗರಡಿಗಳಲ್ಲಿ ಬಯಲಾಟ ಮೇಳವಾಗಿ ನಡೆಯುತ್ತಿರುವುದು ಸಂಸ್ಥಾನದ ಗೋಳಿ ಗರಡಿ ಮೇಳೆ ಒಂದೇ ಅಂತ ಹೇಳಲು ನಮಗೆಲ್ಲರಿಗೂ ಹೆಮ್ಮೆ ಆಗುತ್ತದೆ. ಹಾಗೆ ಈ ಗೋಳಿ ಗರಡಿ ಮೇಳವು ಮಧ್ಯಂತರ ಅದೆಷ್ಟೋ ಕಷ್ಟಪಟ್ಟು ಏಳು ಬೀಳನ್ನು ಕಂಡು ನಾನು ಈ ಒಂದು ಮೇಳವನ್ನು ನಮ್ಮವರ ಸಹಕಾರದಿಂದ, ಭಕ್ತಾಭಿಮಾನಿಗಳ ಸಹಕಾರದಿಂದ ಈ ಒಂದು ಮೇಳವನ್ನು ನಡೆಸಲಿಕ್ಕೆ ಮುಂದಾದೆ. ಈಗ 14 ವರ್ಷದಿಂದ ಕ್ಷೇತ್ರದ ಮೇಳವನ್ನು ಭಕ್ತಾಭಿಮಾನಿಗಳ ಸಹಕಾರದಿಂದ ನಡೆಸ್ತಾ ಇದ್ದೇನೆ. ಹರಕೆ ಇದ್ದವರು ಶ್ರೀ ಕ್ಷೇತ್ರಕ್ಕೆ ಬಂದು ತಮ್ಮ ವಿಳಾಸವನ್ನು, ತಮ್ಮ ತಾರೀಖನ್ನು ನೀಡಿ ಮುಂದಿನ ಸೇವೆಗೆ ಅನುವು ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಬಂದಂತ ಸರ್ವ ದೈವ ಗಣಗಳನ್ನ ಬಡಿದೋಡಿಸಿದವ ಈ ಮಾಯಾಸುರ. ಅಷ್ಟ ಸಿದ್ಧಿಯಿಂದ ಮೆರೆಯವನು ನಾನು, ಭದ್ರಕಾಳಿಯ ಕಿಂಕರ. ನಿನ್ನ ಸಿದ್ಧಿ ಹೊಡಿಲಿಕ್ಕೆ ಬಂದವ ನಾನು. ಹೊಡಿತೀನಿ, ಆಗ್ತದೆ, ಭರವಸೆ ಉಂಟು. ಹೌದಾ? ನಾನು ಮಾಡುವ ಒಂದ ಪ್ರಯೋಗವನ್ನ ತಾಳಿಕೊಡ್ತೀಯ ನೀನು. ನಡೀತದೆಯಾ? ಆಗ್ತದೆ, ಕಾಣಿ ನೋಡೋಣ. ಮಕ್ಕಳು ಹೇಳಿದ ಕೆಲಸ ಮಾಡ್ತಾರೆ. 14 ಗ್ರಾಮಕ್ಕೆ ಸಂಬಂಧಪಟ್ಟಿರುವ ಈ ಕ್ಷೇತ್ರದಲ್ಲಿ ಗರಡಿ ಮನೆತನದ ಕುಟುಂಬಸ್ಥರು ಅರ್ಚಕರಾಗಿ ಮಾತ್ರವಲ್ಲದೆ ಪಾತ್ರಿಗಳಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ಈ ಹಿಂದೆ ಪಾತ್ರಿಗಳಾಗಿದ್ದ ದಿವಂಗತ ಚಂದು ಪೂಜಾರಿ ಅವರು ಕ್ಷೇತ್ರದ ಅಭಿವೃದ್ಧಿಗೆ ಅವಿರತ ಶ್ರಮವಹಿಸಿದ್ದಾರೆ. ಅವರ ಕಾಲದಲ್ಲಿ ಕ್ಷೇತ್ರವು ಸಾಕಷ್ಟು ಅಭಿವೃದ್ಧಿಯನ್ನು ಕಂಡಿದೆ. ಅವರ ಕಾಲಾನಂತರದಲ್ಲಿ ಗರಡಿ ಮನೆಯ ಕುಟುಂಬಸ್ಥರು ಅರ್ಚಕರಾಗಿ ಪಾತ್ರಿಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಈಗ ಗೋಳಿಗರಡಿ ಇಲ್ಲಿ ನಮ್ಮ ಕುಟುಂಬದಲ್ಲಿ 3 ಬುಡ ಉಂಟು. 3 ಬುಡದಲ್ಲಿ ನಮ್ಮ ಬುಡ ಪಾತ್ರಿ ಆ ಮನೆಯ ಬುಡ, ಮತ್ತು 2 ಬುಡದವರು ಇಲ್ಲಿ ಪೂಜೆ ಮಾಡಿಕೊಂಡಿರುವಂಥ ಬುಡ. ಹಾಗೆ ತುಂಬ ವರ್ಷದಿಂದ ನಾವು ಸೇವೆ ಮಾಡಿಕೊಂಡು ಇದ್ದಿದ್ದೇವೆ. ಇದಕ್ಕಿಂತ ಮೊದಲಾಗಿ ಪಾತ್ರಿಗಳಿದ್ದಾರೆ. ಅವರು ಒಂದು ಕೃಷ್ಣೈ ಪೂಜಾರಿ ಅಂತಲ್ಲಿ ಪ್ರಥಮ ಆಗಿದ್ದಾರೆ. ಕಡೆಗೆ ಸದೆಯ ಪೂಜಾರಿ ಅಂತ ಅವರು 2ನೇ ಆಗಿದ್ದಾರೆ. 3ನೇದಾಗಿ ನಮ್ಮ ಕೊರ್ಗಾ ಪೂಜಾರಿ ಅಂತ ಇದ್ದಿದ್ದಾರೆ, ನಮಗೆ ಅಜ್ಜ ಅವರು. ಅದ ನಂತರ ನಮ್ಮ ಚಂದು ಪೂಜಾರು ಇದ್ದಿದ್ದಾರೆ. ಚಂದು ಪೂಜಾರಿ ನಂತರ ನನಗೆ ಪಾತ್ರೆ ಆಗಿದೆ. ಆಗ ನಾನು ಪಾತ್ರೆಯಾಗಿ ಈಗ 40 ವರ್ಷದ ಆಗಿದ್ದೇನೆ. ಆವಾಗ ನನ್ನ ಇಲ್ಲಿ ಮೊದಲು ಪ್ರಥಮವಾಗಿ ನನ್ನಲ್ಲಿ ಗುಂಡ ಹೋಗಿಸಿ ನಾನು ಇಲ್ಲಿ ಸೇವೆ ಮಾಡ್ತಾ ಇದ್ದೆ. ಅದ ನಂತರನೇ 40 ವರ್ಷದ ಈಗ ನಾನು ಚಂದು ಪೂಜಾರಿಗೆ ಆಗದಿದ್ದ ಮೇಲೆ ನನಗೆ ಪಾತ್ರೆ ಮಾಡಿ ಈಗ 40 ವರ್ಷದಲ್ಲಿ ನಾನು ಸೇವೆ ಮಾಡ್ತಾ ಇದ್ದೇನೆ. ಅನಾದಿ ಕಾಲದಿಂದಲೂ ಗೋಳಿಗರಡಿ ಕ್ಷೇತ್ರದಲ್ಲಿ ಬಾಳ್ಕುದ್ರು ಹೆಗ್ಗಡೆಯವರ ಮನೆ ಹಾಗೂ ಬಾಳ್ಕುದ್ರು ಪಟೇಲರ ಮನೆಯವರು ಮೊಕ್ತೇಸರರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಅದರಲ್ಲೂ ಹೆಗ್ಗಡೆಯವರ ಮನೆತನದಿಂದ ಮೊಕ್ತೇಸರರಾಗಿದ್ದ ಶ್ರೀ ತೇಜಪ್ಪ ಹೆಗ್ಗಡೆಯವರು ಗೋಳಿಗರಡಿ ಕ್ಷೇತ್ರದ ಬಗ್ಗೆ ಅಪಾರವಾದ ಪ್ರೀತಿಯನ್ನ ಹೊಂದಿದ್ದರು. ಇದನ್ನು ಶ್ರೀ ಕ್ಷೇತ್ರವಾಗಿ ಮಾಡಬೇಕು ಅಂತ ಪಣತೊಟ್ಟವರು ಗೋಳಿಗರಡಿ ಕ್ಷೇತ್ರಕ್ಕಾಗಿ ಅವಿರತ ಶ್ರಮಿಸಿದ್ದಾರೆ. ಹಾಗೆ ಇಲ್ಲಿ ನಮ್ಮ ಮೊದಲಾಗಿ ಮುಕ್ತೇಶ್ವರ ಆಗಿದ್ದಾರೆ ತೇಜಪ್ಪ ಹೆಗ್ಡೆಯವರು ನಮ್ಮ ಮಾವನ ಕಾಲದಲ್ಲಿ. ಅದ ನಂತರ ಮಾವನ ಕಾಲದಲ್ಲಿ ನಂತರನೇ ಅವ್ರ ಕಾಲದ ನಂತರ ವಸಂತ್ ಶೆಟ್ರು ಅಂತ ಡಾಕ್ಟರ್ ಇದ್ದಾರೆ, ಅವರು ಇದ್ದಿದ್ದಾರೆ. ಅದ ನಂತರನಲ್ಲಿ ಸಂಖ್ಯಾ ಹೆಗ್ಡೆಯರ್ ಆಗಿದ್ದಾರೆ ನಮ್ಮ ಚಂದು ಪೂಜಾರ ಕಾಲದಲ್ಲಿ. ಅವರು ನಂತರ ಕೃಷ್ಣ ಹೆಗ್ಡೆಯರ್ ಆಗಿದ್ದಾರೆ. ಈಗ ನಮ್ಮ ಇದರಲ್ಲಿ ಇವರು ಸುಧಾಕರ್ ಶೆಟ್ರು ಅವರು ಈಗ ನಮ್ಮ ಇದರಲ್ಲಿ ಮುಕ್ತೇಶ್ವರ ಆಗಿದ್ದಾರೆ. ಬಾಳ್ಕುದ್ರು ಹೆಗ್ಡೇರ್ ಮನೆಯ ಪಟೇಲರ ಮನೆಯ ಬಂಟ ಸಮುದಾಯದವರು ಈ ಕ್ಷೇತ್ರದ
ಆಡಳಿತ ಮುಕ್ತೇಸರರಾಗಿ ಅಂದಿನಿಂದ ಇವತ್ತವರೆಗೂ ಕೂಡ ಕಾರ್ಯನಿರ್ವಹಿಸ್ತಾ ಬಂದಿದ್ದಾರೆ. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಅದೆಷ್ಟೋ ಜನ ಮುಕ್ತೇಸರರು ಬಂದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಾವು ಗುರುತಿಸಬೇಕಾದಂಥ ನಮ್ಮ ಹಿರಿಯರು ಪೂಜ್ಯರಾದಂಥ ಶ್ರೀ ತೇಜಪ್ಪ ಹೆಗಡೆಯವರು. ಅವರು ಈ ಗರಡಿಯ ಬಗ್ಗೆ ಅತ್ಯಂತ ಪ್ರೀತಿ ಗೌರವವನ್ನು ಹೊಂದಿದ್ರು. ಇದರ ಏಳಿಗೆ ಆಗಬೇಕು, ಇದು ಮುಂದೆ ಕೂಡ ಭಕ್ತರಿಗೆ ಅನುಗ್ರಹ ಮಾಡುವಂತ ಶ್ರೀಕ್ಷೇತ್ರವಾಗಬೇಕಂತ ಕನಸು ಕೊಂಡವರಲ್ಲಿ ಕನಸು ಕಂಡ ಮುಕ್ತೇಸರ ವರ್ಗದಲ್ಲಿ ಅತ್ಯಂತ ಪ್ರಧಾನ ಮುಕ್ತೇಸರರು ಶ್ರೀ ಬಾಳ್ಕುದ್ರು ತೇಜಪ್ಪ ಹೆಗಡೆಯವರು. ಅದರ ನಂತರ ಅವರ ಅಲ್ಲಿಯ ಕುಟುಂಬದ ಡಾಕ್ಟರ್ ಕೆ ಕೃಷ್ಣ ಪ್ರಸಾದ್ ಶೆಟ್ಟಿ ಅವರು ಕೂಡ ಇದರ ಬಗ್ಗೆ ತುಂಬಾ ಆಸಕ್ತಿಯನ್ನು ಹೊಂದಿದವರಾಗಿದ್ದಾರೆ. ಇವತ್ತು ಕೂಡ ಮುಕ್ತೇಸರರಾಗಿ ಆ ಬಾಳ್ಕುದ್ರಿನ ಪಟೇಲ್ರ ಮನೆಯ ಹೆಗ್ಡೆ ಮನೆಯವರೇ ಇವತ್ತು ಎಲ್ಲ ಸೇವೆಗಳಲ್ಲೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಶ್ರೀ ಬ್ರಹ್ಮಬೈದರ್ಕಳ ಗೌಳಿ ಗರಡಿ ಕ್ಷೇತ್ರವು ಪುರಾತನ ಗರಡಿ. ಈ ಹಿಂದೆ ನಮ್ಮ ಅಜ್ಜ ಮಾವನವರು ಈ ಕ್ಷೇತ್ರವನ್ನು ನಡೆಸ್ಕೊಂಡು ಬಂದಿರುತ್ತಾರೆ. ನಮ್ಮ ಅಜ್ಜ ಮಾವನವರು ಈ ಕ್ಷೇತ್ರದಲ್ಲಿ ಪಾತ್ರೆಯಾಗಿರುತ್ತಾರೆ. ಹಾಗೆ ಆಡಳಿತ ಮಂಡಳಿಯ ಬಾಳಕುದ್ರನ ಮುಕ್ತೇಶ್ವರರಾದ ಶೆಟ್ರವರೆಲ್ಲ ಇದ್ದಿದ್ದಾರೆ. ಅವರ ನೇತೃತ್ವದಲ್ಲಿ ನಡೀತಾ ಇತ್ತು. ನಮ್ಮವರೆಲ್ಲ ಪೂಜಾರ ನಮ್ಮವರು ಪೂಜೆ ಮಾಡ್ಕೊಂಡಿದ್ದಿದ್ರು. ಈಗ ಏನಂತಾರೆ, ನಮ್ಮ ಒಂದು ಕುಟುಂಬದ ಈ ಒಂದು ಎಲ್ಲ ಜನರು ಈ ಕ್ಷೇತ್ರದಲ್ಲಿ ಸೇವೆ ಮಾಡ್ತಾ ಇದ್ದಾರೆ. 14 ಗ್ರಾಮಕ್ಕೆ ಸಂಬಂಧಪಟ್ಟ ಈ ಒಂದು ಕ್ಷೇತ್ರ. ಹಾಗೆ ಇಲ್ಲಿ ಬೆಳಿಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕ ನಮ್ಮಲ್ಲಿ ಪೂಜೆ ನಡೀತಾ ಇದೆ. ಪ್ರತಿದಿನ ನಮ್ಮ ಗರಡಿ ಓಪನ್ ಆಗಿರ್ತದೆ. ನಮ್ಮ ದಿವಂಗತ ಸಂಧು ಪೂಜಾರಿಯವರು ಈ ಒಂದು ಕ್ಷೇತ್ರದ ಬಗ್ಗೆ ಅಪಾರ ಸೇವೆ ಸಲ್ಲಿಸಿರುತ್ತಾರೆ. ಅವರ ಕಾಲದಲ್ಲಿ ಈ ಕ್ಷೇತ್ರ ಬಹಳಷ್ಟು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಬಂದಿರುತ್ತಾರೆ. ಅಷ್ಟೇ ಅಲ್ಲ, ಮೊಕ್ತೇಸರರಾದ ಡಾಕ್ಟರ್ ಕೆ ಕೃಷ್ಣಪ್ರಸಾದ್ ಶೆಟ್ಟಿಯವರು ಕೂಡ ಕ್ಷೇತ್ರದ ಅಭಿವೃದ್ಧಿಗೆ ಕೈಜೋಡಿಸಿದ್ದಾರೆ. ಪಟೇಲರ ಮನೆಯ ಸುಧಾಕರ ಶೆಟ್ಟಿಯವರು ಆಡಳಿತ ಮೊಕ್ತೇಸರರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅದರಲ್ಲೂ ಕ್ಷೇತ್ರದ ಪಾತ್ರಿಗಳಾದ ಶಂಕರ ಪೂಜಾರಿ ಹಾಗೂ ಮೇಳದ ವ್ಯವಸ್ಥಾಪಕರಾಗಿರುವ ವಿಠ್ಠಲ ಪೂಜಾರಿ ಸಹೋದರರ ಮುಂದಾಳತ್ವದಲ್ಲಿ ಗೋಳಿಗರಡಿ ಕ್ಷೇತ್ರ ವೈಭವದ ದಿನಗಳನ್ನು ಕಾಣುತ್ತಾ ಇದೆ. ಗೋಳಿಗರಡಿ ಕ್ಷೇತ್ರದಲ್ಲಿ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆಯಬೇಕಾಗಿದೆ. ವಿಠ್ಠಲ ಪೂಜಾರಿ ಹಾಗೂ ಶಂಕರ ಪೂಜಾರಿ ಅವರ ಮುಂದಾಳತ್ವದಲ್ಲಿ ವಾರ್ಷಿಕ ಜಾತ್ರೆ, ಸಂಕ್ರಾಂತಿ ಪೂಜೆ, ನಿತ್ಯ ಪೂಜೆಗಳು ಕೂಡ ಯಶಸ್ವಿಯಾಗಿ ನಡೆಯುತ್ತಿದೆ. ಕಷ್ಟ ಎಂದು ಬಂದವರ ಕಣ್ಣೀರು ಒರೆಸುವ ಕಾರ್ಯವನ್ನು ಕ್ಷೇತ್ರ ಮಾಡುತ್ತಿದೆ. ಅಷ್ಟೇ ಅಲ್ಲ, ಇಲ್ಲಿ ನೆಲೆ ನಿಂತಿರುವ ದೈವಗಳು ಭಕ್ತರ ಸಂಕಷ್ಟಗಳನ್ನು ದೂರ ಮಾಡುವ ಮೂಲಕ ಇದೊಂದು ಕಾರಣಿಕ ಕ್ಷೇತ್ರವಾಗಿ ನೆಲೆ ನಿಂತಿದೆ. ಮತ್ತೊಂದು ಪುಣ್ಯಕ್ಷೇತ್ರದ ಚರಿತ್ರೆಯನ್ನು ಹೊತ್ತು ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿಯವರೆಗೂ ನೋಡ್ತಾ ಇರಿ ಅಖಂಡ ಭಾರತ. ಸನಾತನ ಯುಗ ಆರಂಭ.